ಹಲೋ ಫ್ರೆಂಡ್ಸ್, ನಂದು ಈ ಪೇಜಲ್ಲಿ ಎಷ್ಟು ಜನ ಫೋಟೋಗ್ರಾಫರ್ಸ್ ಇದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆದರೂ ಫೋಟೋಗ್ರಾಫಿ ಲೈಕ್ ಮಾಡುವವರಿದ್ದಾರೆ, ನನಗೆ ಆಗಾಗ ಮೆಸೇಜ್ ಮಾಡೋರು ಕೂಡ ಇದ್ದಾರೆ, ಒಂದು ಸ್ಟೇಟಸ್ ಹಾಕಿದರೆ ಅದಕ್ಕೆ ಒಳ್ಳೆ ರೆಸ್ಪಾಂಡ್ ಮಾಡೋರು ಕೂಡ ಇದ್ದಾರೆ. ನಾನೊಂದು ಹೇಳೋದೇನೆಂದರೆ, ನಮ್ಮ ವೆಡ್ಡಿಂಗ್ ಫೋಟೋಗ್ರಾಫಿದು ಈಗಿನ ಅವಸ್ಥೆ ಭಾರಿ ಕಷ್ಟ ಉಂಟು. ಯಾಕೆಂದರೆ ನಮಗೆ ಪಾರ್ಟಿ ಆರ್ಡರ್ ಕೊಡ್ತಾರೆ, ನಾವು ಬೆಳಿಗ್ಗೆ ಎದ್ದು ಹೋಗ್ತೇವೆ, ನಮ್ಮ ಜವಾಬ್ದಾರಿಯಲ್ಲಿ ನಾವು ಶೂಟೆಲ್ಲ ಮಾಡ್ತೇವೆ. ಅದರಲ್ಲಿ ಗ್ಯಾಪಲ್ಲಿ ಕೆಲವರು ಕ್ಯಾಮರಾ ಹಿಡ್ಕೊಂಡು ಬರ್ತಾರೆ. ತುಂಬ ನಾನು ನೋಡಿದೆ. ಇತ್ತೀಚೆಗೆ ನಾನೊಂದು ಧಾರವಾಡಲ್ಲಿ ಒಂದು ಫಂಕ್ಷನಿಗೆ ಹೋದೆ, ನನ್ನ ವೈಫಿದ್ದು ಧಾರವಾಡಲ್ಲಿ. ಅಲ್ಲಿ ಹೋಗುವಾಗ ಒಬ್ಬರು ಒಂದು ಚಾನಲ್ನವರು ಆಲ್ರೆಡಿ ಇದ್ದಾರೆ ಅಲ್ಲಿ, ಲೈವ್ ಅದು ಇದೆಲ್ಲ ಮಾಡ್ತಾ ಇದ್ದಾರೆ. ಅದರಡೆಗೆ ಒಬ್ಬರು ಫೋಟೋಗ್ರಾಫಿ ಮಾಡ್ತಿದ್ದಾರೆ ನಾರ್ಮಲ್ ಕ್ಯಾಮ್ರಾದಲ್ಲಿ. ಅವರು ಫೋಟೋ ತೆಗಿತಾರೆ, ಒಂದು ಚೇರಲ್ಲಿ ಇಡ್ತಾರೆ, ಮತ್ತು ಮೊಬೈಲ್ ತೆಗಿತಾರೆ, ಚೇರಲ್ಲಿ ಇಡ್ತಾರೆ. ಹಾಗೆ ನೋಡಿ, ಈ ಥರ ಒಂದೊಂದು ಫಂಕ್ಷನಲ್ಲಿ ಈಗ ಅವ್ರ ಮನೆಯಲ್ಲಿ ಒಂದು ಫೋಟೋಗ್ರಾಫರ್ ಅಂತ ರೀತಿಯಲ್ಲಿ ಮಾಡ್ತಿದ್ದಾರೆ. ಇದರ ಮೇನ್ ವಿಷಯ ಏನಂದರೆ, ರೆಂಟಿಗೆ ಸಿಗ್ತದೆ ನಿಮಗೆ ಕ್ಯಾಮರಾಸ್. ಒಂದು 500 to 1000 ರುಪೀಸಿಗೆ ಕ್ಯಾಮರಾಸ್ ರೆಂಟಿಗೆ ಸಿಗ್ತದೆ. ಇವರದೊಂದು ನಾರ್ಮಲ್ ಕ್ಯಾನೋನ್ ಯಾವುದೋ ಕ್ಯಾಮರಾ ಇನ್ಬಿಲ್ಟ್ ಫ್ಲ್ಯಾಶಲ್ಲಿ ತೆಗಿತಾ ಇದ್ದಾರೆ. ಅಲ್ಲ, ಪ್ರಾಬ್ಲಮ್ ಏನಿಲ್ಲ, ತೆಗೆಯೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ನೋಡಿ, ಈ ಥರ ಆಗ್ತಾ ಇದ್ದರೆ ನೆಕ್ಸ್ಟ್ ಫ್ಯೂಚರಲ್ಲಿ ವೆಡ್ಡಿಂಗ್ ಕೂಡ ಈ ಥರವೇ ಆಗ್ತದೆ ನನ್ನ ಲೆಕ್ಕದಲ್ಲಿ. ಎಲ್ಲ ಕ್ಯಾಟಗರಿ ಅಲ್ಲ, ನಾವೀಗ ಬಾರ್ಡ್ರ್ ಸೈಡಲ್ಲಿರೋರು, ಸ್ವಲ್ಪ ಒಳಗಡೆ ಜಾಗೆ, ಅರ್ಬನ್ ಏರಿಯಾ, ಅದಕ್ಕೆ ಹೇಳೋದು. ಅವರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟು. ನಿಜವಾಗಿ ಇಲ್ಲೊಂದು ಸ್ಟುಡಿಯೋಗೆ ಹೋಗಿ ನಾವೊಂದು ಫ್ಯಾಮಿಲಿ ಫೋಟೋ ತೆಗೆದರೂ ಕೂಡ ಅದು ನಿಜ ಹೇಳಿದರೆ 18th ತೆಗೆದಾಗೆ ಆ ಥರ ಉಂಟು. ಯಾರು ಅಪ್ಡೇಟ್ ಕೂಡ ಆಗಲಿಲ್ಲ, ಒಂದು ಫೋಟೋಗ್ರಾಫಿಯಲ್ಲಿ ಆಗಲಿ ಎಡಿಟಿಂಗಲ್ಲಿ ಆಗಲಿ ಎಂಥ ಅಪ್ಡೇಟ್ ಕೂಡ ಆಗಲಿಲ್ಲ, ಅದೇ ರೀತಿಯಲ್ಲಿದ್ದಾರೆ. ಆಗ ಮಕ್ಕಳೆಂತ ಮಾಡ್ತಾರೆ, ಸ್ವಲ್ಪ ವೆರೈಟಿಯಾಗಿ ಮಾಡ್ತಾರೆ. ರೆಂಟಿಗೆಲ್ಲ ಕ್ಯಾಮರಾ ತೆಗೆದು ಸ್ವಲ್ಪ ವೆರೈಟಿಯಲ್ಲಿ ಅದು ಫೋಟೋಶೂಟ್ ಮಾಡ್ತಾರೆ. ಆಗ ಅವ್ರು ಹೇಳ್ತಾರೆ, ಅವನಲ್ಲಿ ಒಂದು ಸಾವಿರ ಕೊಟ್ಟರೆ ಅವನು ತೆಗೆದು ಕೊಡ್ತಾನೆ, ಮತ್ತು ಬೇಕಾದ ಆಲ್ಬಮ್ ಮಾಡಿದರೆ ಸಾಕಲ್ಲ. ಈಗ ಇಲ್ಲಿ ಕೂಡ ನಾನಿದ್ದ ಮಂಜೇಶ್ವರಿ ಏರಿಯಾದಲ್ಲಿ ಕೂಡ ಪೆನ್ ಡ್ರೈವಲ್ಲಿ ತೆಗೆದು ಕೊಡಿ, ಮತ್ತು ಸ್ವಲ್ಪ ಫೋಟೋ ಸೆಲೆಕ್ಟ್ ಮಾಡಿ ಕಳಿಸ್ತೇನೆ, ಅದರಲ್ಲಿ ನೀವು ಕರೆಕ್ಷನ್ ಮಾಡಿ ಕಲರ್ ಗ್ರೇಡ್ ಮಾಡಿ, ಅದೆಲ್ಲ ಗೊತ್ತಾಗಿದೆ ಅವರಿಗೆ, ಕಲರ್ ಗ್ರೇಡ್ ಮಾಡಿ ಕಳಿಸಿ. ಆಗಲೇ ಹೇಳಲಿಕ್ಕೆ ಸ್ಟಾರ್ಟ್ ಆಗಿದೆ. ನನಗೆ ಈ ಸೀಸನಲ್ಲಿ 3 ವರ್ಕ್ ಏನೋ ಖಾಲಿ ಪೆನ್ ಡ್ರೈವ್ ಮಾತ್ರ ಉಂಟು. ವೀಡಿಯೋಗೆ ಇಂಪಾರ್ಟೆಂಟ್ ಇಲ್ಲೇ ಇಲ್ಲ ಇಲ್ಲಿ. ನಾನು ನೋಡಿದ ಪ್ರಕಾರ ವೀಡಿಯೋದು ಎಂತ ಇಲ್ಲ, ವೀಡಿಯೋ ತಗೊಂಡು ಹೋಗೋದೇ ಇಲ್ಲ, ಅದು ಕೇಳೋದೇ ಇಲ್ಲ, ಆಲ್ಬಮ್ ಆಯ್ತು ಅಂತ ಮಾತ್ರ ಕೇಳೋದು, ಗೊತ್ತಾಯ್ತಲ್ಲ, ಆ ಥರ ಆಗಿದೆ. ಮತ್ತು ಹೇಳ್ತಾರೆ, ನನ್ನ ಮಾವನ ಮಗ ಒಬ್ಬ ಇದ್ದಾನೆ, ಅವನಲ್ಲಿ ಕ್ಯಾಮರಾ ಉಂಟು, ನೀವು ವೆಡ್ಡಿಂಗಿಗೆ ಮಾತ್ರ ಬಂದರೆ ಸಾಕು, ಫಂಕ್ಷನ್ದು ಮೆಹಂದಿದು ಅವನು ತೆಗೆದು ಕೊಡ್ತಾನೆ, ಹಾಗೆಂತಾದರೂ ಕಮ್ಮಿ ಆಗ್ತದೆ ಅಂತ. ಆ ಥರ ಸಹ ಬರ್ತಾ ಉಂಟು. ಹಾಗೆ ಇದಕ್ಕೆ ಎಂತಾದರೂ ಸೊಲ್ಯೂಷನ್ ಉಂಟಾ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅವರು ಪರ್ಸನಲಿ ಮಾಡೋದು. ಈಗ ನಮ್ಮ ಮೊಬೈಲಲ್ಲಿ ಫೋಟೋಶೂಟ್ ಮಾಡುವಾಗ ನಮಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲಲ್ಲ. ನಾವೀಗ ವರ್ಕಲ್ಲಿ ನಾವೊಂದು 10-20 ಜನದ ಗ್ರೂಪ್ ಒಂದು 10 ನಿಮಿಷ ಕೊಟ್ಟು ಕರೆಕ್ಟ್ ಸೆಟ್ ಮಾಡಿ ಇಟ್ಟು, ಲಾಸ್ಟಿಗೆ ಒಬ್ಬ ಬಂದು 1 ನಿಮಿಷ ಅಣ್ಣ ಅಂತೇಳಿ ಅವನ ಮೊಬೈಲ್ ತಗೊಂಡು ಹೋಗ್ತಾನೆ, ಅದು ಅವರಿಗೆ ಸ್ಪಾಟಲ್ಲಿ ಶೇರ್ ಆಗ್ತದೆ. ಆ ಥರ ತುಂಬ ಇಶ್ಯೂಸ್ ಆಗಿದೆ. ಈಗ ನನ್ನ ಕೈಯಲ್ಲಿ ಯಾರಾದರೂ ಕ್ಯಾಮರಾ ಕೊಟ್ಟರೆ ಫೋಟೋಶೂಟ್ ಮಾಡುವಾಗ ಆಗೋದಿಲ್ಲ ಅಂತಲೇ ಹೇಳೋದು ನಾನು, ಸಾರಿ ಅಂತ. ಅವರ ಸ್ವಲ್ಪ ಕೋಪ ಬರ್ತದೆ, ಅದು ನಾನು ಹೇಳಿಬಿಡೋದು, ನನ್ನಿಂದ ಆಗೋದಿಲ್ಲ, ಸಾರಿ, ನಾವು ಆಲ್ರೆಡಿ ಇದರಲ್ಲೇ ಟಯರ್ಡ್ ಆಗಿರ್ತೇವೆ. ಮತ್ತು ನೋಡಿ, ದಾರಿಯಾಗಿ ನಾವು ಸ್ವಲ್ಪ ರೆಸ್ಟ್ ಮಾಡುವಾಗ ಬರ್ತಾರೆ, ಅವ್ರದ್ದು ಸಿಂಗಲ್ ತೆಗಿರಿ, ಇವ್ರದ್ದು ಸಿಂಗಲ್ ತೆಗಿರಿ, ಅದು ತೆಗಿರಿ, ಇದೆಲ್ಲ ಆಲ್ಬಮಲ್ಲಿ ಆಗಲಿಕ್ಕಿಲ್ಲ, ಜಸ್ಟ್ ಅವರಿಗೆ ವಾಟ್ಸಪ್ ಶೇರ್ ಮಾಡಲಿಕ್ಕೆ. ಅದಕ್ಕೆಲ್ಲ ಜಾಸ್ತಿ ಚಾರ್ಜ್ ಮಾಡಬೇಕು ನಾವು. ಕೆಲವರು ಕ್ಯಾಂಡಿಡ್ ಅಂತ ಅಂದ್ಕೊಳ್ಳೋದು, ಅದಕ್ಕೆ ಸಿಂಗಲ್ ಫೋಟೋಸಲ್ಲಿ ತೆಗಿತಾರಲ್ಲ ಫ್ಯಾಮಿಲಿದು, ಅದು ಕ್ಯಾಂಡಿಡ್ ಅಂತ ಅಂದ್ಕೊಳ್ತಾರೆ. ಪಾರ್ಟಿಗೆ ನಾನು ಯಾವಾಗಲೂ ರೆಸ್ಪೆಕ್ಟ್ ಕೊಡ್ತೇನೆ. ಅದರ ಪಾರ್ಟಿ ಅಂದರೆ ನಮ್ಮ ಕ್ಲೈಂಟ್ಸ್ ಸ್ವಲ್ಪ ಅರ್ಥ ಮಾಡಬೇಕು, ನಾವು ಅರ್ಥ ಮಾಡಿಸಬೇಕು. ನಾನೀಗ ಮಾಡಿಸ್ತಾ ಇದ್ದೇನೆ ಕೆಲವರನ್ನು. ಯಾಕೆಂದರೆ ನಾವು ಬೆಳಿಗ್ಗೆ 4 ಗಂಟೆಗೆಲ್ಲ ಬಂದು ಕಂಟಿನ್ಯೂಸ್ ವರ್ಕ್ ಮಾಡಿ ಒಂದು ದಾರಿ ಆಗಿ ಒಂದು ಹಾಫ್ ಆನ್ ಅವರ್ ಡ್ರೆಸ್ ಚೇಂಜ್ ಮಾಡುವಾಗ ಟೈಮ್ ಸಿಗ್ತದೆ. ಅದರಲ್ಲಿ ನಾವು ಸ್ವಲ್ಪ ರೆಸ್ಟ್ ತಗೊಳ್ತೇವೆ. ಕೆಲಸವೇ ಮಾಡಬೇಕು, ರೆಸ್ಟ್ ತಗೊಳ್ಳುವಾಗ ಆ ಟೈಮಲ್ಲಿ ಕೂಡ ನಾವು ನಮ್ಮನ್ನು ಕರ್ಕೊಂಡು ಹೊರಗಡೆ ಹೋಗಿ ಆ ಥರ ಈ ಥರ ಗ್ರೂಪ್ ಫೋಟೋಸ್, ಸಿಂಗಲ್ ಫೋಟೋಸ್ ಎಲ್ಲ ತೆಗಿತಾರೆ. ಅದು ಆಲ್ಬಮಲ್ಲಿ ಹಾಕಲಿಕ್ಕಿಲ್ಲ, ಗೊತ್ತಾಯ್ತಲ್ಲ, ಆಲ್ಬಮಲ್ಲಿ ಹಾಕಲಿಕ್ಕಿಲ್ಲ. ಅದು ಅವರಿಗೆ ಕರೆಕ್ಷನ್ ಮಾಡಿ ಅವರಿಗೆ ಮೊಬೈಲಲ್ಲಿ ಕಳಿಸಿ ಸಾಕಂತ ಹೇಳೋದು. ನಿಜವಾಗಿ ಸ್ವಲ್ಪ ಬೇಸರ ಆಗ್ತದೆ ಹಾಗೆ. ಈಗ ನಾವು ಹಾಗೆ ಹೇಳೋದು ಸ್ವಲ್ಪ ಕಿರಿಕಿರಿ ಆಗೋದಕ್ಕೆ, ಪಾರ್ಟಿ ಅವರಲ್ಲಿ ಒಂದು ಜನ ಮಾಡ್ತಾರೆ, ಅದು ಮಾವನ ಮಗ, ಅಕ್ಕನ ಮಗ, ಸ್ಟೂಡೆಂಟ್, ತಂಗಿದು ಫ್ರೆಂಡ್, ತಮ್ಮನ ಫ್ರೆಂಡ್, ಹಾಗೆಲ್ಲ ಒಂದು ಮಾಡಿಬಿಡ್ತಾರೆ. ಆ ಥರ ಆಗಿ ನಮ್ಮ ಇದು ಕಮ್ಮಿ ಆಗ್ತಾ ಬರ್ತಾ ಉಂಟು, ಗೊತ್ತಾಯ್ತಲ್ಲ. ಒಂದು ಪಾರ್ಟಿ ಹೇಳೋದು ಹೈಯೆಸ್ಟ್ ಚಾರ್ಜ್ ಮಾಡ್ತಾರೆ ವೆಡ್ಡಿಂಗಿಗೆ, ಒಂದು ನಾರ್ಮಲ್ ಚಾರ್ಜ್ ಅಂತ ಉಂಟು, ಹೈಯೆಸ್ಟ್ ಚಾರ್ಜ್ ಮಾಡ್ತಾರೆ. ಅದು ನಮಗೆ ಅಫೋರ್ಡಬಲ್ ಅಲ್ಲ, ಅದಕ್ಕೆ ನಾವು ಒಂದು ಮಾಡೋದಂತ, ಅದೊಂದು ಫ್ಯಾಕ್ಟ್. ಸೊ ಹಾಗೆ ಎಲ್ಲರೊಂದು ಥಿಂಕ್ ಮಾಡಿ, ಈ ವಿಡಿಯೋ ಆದಷ್ಟು ಎಲ್ಲರಿಗೆ ಶೇರ್ ಮಾಡಿ.
ಗೊತ್ತಿಲ್ಲದವರಿಗೆ ಗೊತ್ತಾಗಲಿ. ಈ ಮದುವೆ ಬುಕ್ ಮಾಡುವ ಪಾರ್ಟಿಗೆ ಕೂಡ ಈ ವಿಡಿಯೋಸನ್ನು ಶೇರ್ ಮಾಡಿ. ಫೋಟೋಗ್ರಾಫರ್ಸ್ ಕೂಡ ಒಂದು ಫ್ಯಾಮಿಲಿಯಿಂದ ಬರುವವರು, ಅವರಿಗೆ ಕೂಡ ಒಂದು ಫ್ಯಾಮಿಲಿ ಉಂಟು, ಮಕ್ಕಳಿದ್ದಾರೆ. ಎಲ್ಲ ನಿಮಗೆ ಒಂದು ಮನುಷ್ಯನಿಗೆ ಎಂತೆಲ್ಲ ಫೀಲಿಂಗ್ಸ್ ಉಂಟು, ಎಂತೆಲ್ಲ ಕಷ್ಟ ಉಂಟು, ಅದೆಲ್ಲ ಫೋಟೋಗ್ರಾಫರ್ಸ್ಗೆ ಉಂಟು. ಸೇಮ್ ರೀತಿ ಕ್ಯಾಟ್ರಿಂಗ್ ಅವರಿರ್ತಾರೆ ಈ ವೆಡ್ಡಿಂಗ್ ಹಾಲಲ್ಲಿ, ಅವರೆಲ್ಲ ನಮ್ಮನ್ನು ಬೇರೆ ಒಂಥರ ನೋಡೋದು ಅವರು. ಲಾಸ್ಟ್ ಟೈಮ್ ನನಗೊಂದು ಫಂಕ್ಷನಿಗೆ ಹೋಗಿ ನಾನು ಅದು ಪ್ಲೇಟಲ್ಲಿ ಇಡ್ಲಿ ತೆಗೆಯುವಾಗ ಅವನು ಹೇಳಿದ್ದು, ಇಲ್ಲ ಒಂದು ಮಾತ್ರ ಹಾಕಲಿಕ್ಕೆ ಅಂತ. ಆಗ ಒಂದು ಹಾಕಿ ಅಂತ ಹೇಳುವಾಗ, ಇಲ್ಲ ಒಂದೇ ಹಾಕಲಿಕ್ಕೆ ಅಂತ ಹೇಳಿದ್ರು. ನೆಕ್ಸ್ಟ್ ಈಚೆ ಬಂದು ಇನ್ನೊಬ್ಬರಿಗೆ ಅವನು 2-3 ಹಾಕ್ತಾಯಿದ್ದ, ಗೊತ್ತಾಯ್ತಲ್ಲ. ಮತ್ತು ನಾವೊಂದು ಬಾಯಾರಿಕೆಗೆ ಒಂದು ಜ್ಯೂಸ್ ಕೊಡಲಿಕ್ಕೆ ಹೋಗುವಾಗ ಅಲ್ಲಿ ರೆಡಿ ಇರ್ತದೆ, ಆದರೂ ನಮಗೆ ಕೊಡೋದಿಲ್ಲ. ನಮ್ಮನ್ನೊಂದು ಬೇರೆನೇ ಟೈಪ್ ನೋಡ್ತಾರೆ ಕೆಲವು ಕ್ಯಾಟ್ರಿಂಗಿನವರು, ಕೆಲವರು, ಎಲ್ಲರಲ್ಲ. ಲಾಸ್ಟ್ ಟೈಮ್ ಮ್ಯಾಂಗ್ಳೂರಲ್ಲಿ ಒಂದು ಚರ್ಚೆ ಒಳಗೆ ನನಗೆ ಒಂದು ಅನುಭವ ಆಗಿದೆ, ತುಂಬ ಬೇಸರ ಆಗಿದೆ. ಯಾಕೆಂದರೆ ಅದೊಂದು ನಮ್ಮನ್ನು ಬೇರೆನೇ ನೋಡ್ತಾರೆ, ಯಾಕೆ ಅಂತ ಗೊತ್ತಿಲ್ಲ. ಅವರು ಕೆಲಸಕ್ಕೆ ಬರೋರು, ನಾವು ಅದಕ್ಕೆ ಕೆಲಸಕ್ಕೆ ಹೋಗೋರು, ಆ ಥರ ಇರೋದು. ನಮ್ಮನ್ನು ಫ್ಯಾಮಿಲಿ ಇನ್ವೈಟ್ ಮಾಡೋದು, ಅವರು ಅವರ ದನಿಯವರಿಗೆ ಆರ್ಡರ್ ಕೊಟ್ಟಿರ್ತಾರೆ, ನಮ್ಮನ್ನು ಈ ಫ್ಯಾಮಿಲಿ ಇನ್ವೈಟ್ ಮಾಡೋದು. ನಮಗೆ ಆ ಒಂದು ಇದು ಸಿಗೋದಿಲ್ಲ ಇಲ್ಲಿ. ಆ ಕ್ಯಾಟ್ರರ್ಸ್ನವರು ಕೂಡ ಕೆಲವರು ಇದ್ದಾರೆ ಮಕ್ಕಳು, ನಮ್ಮನ್ನೊಂದು ಬೇರೆ ರೀತಿ ನೋಡ್ತಾರೆ. ಅದು ಯಾಕೆ ಆ ಥರ ಅಂತ ಗೊತ್ತಾಗೋದಿಲ್ಲ. ಆದಷ್ಟು ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ. ಫೋಟೋಗ್ರಾಫರ್ಸ್ ಕೂಡ ಮನುಷ್ಯರೇ, ಅವರಿಗೆ ಕೂಡ ಮನಸ್ಸಂತ ಉಂಟು. ನಮ್ಮನ್ನು ಬೇರೊಂದು ರೀತಿಯಲ್ಲಿ ನೀವು ನೋಡಬೇಡಿ. ನೀವು ಲಕ್ಷಗಟ್ಟಲೆ ಖರ್ಚು ಮಾಡಿ ಒಂದು ಫಂಕ್ಷನ್ ಮಾಡಿದರೆ ಅದು ಹಾಗೇ ಇರೋದು ನಮ್ಮ ಆಲ್ಬಮ್ ವೀಡಿಯೋಸಿಂದ ಮಾತ್ರ. ನಮ್ಮ ಹಾಗೆ ತುಂಬ ಜನರು ಇದ್ದಾರೆ ಇದರಲ್ಲೇ ಬದುಕೋರು. ಸೊ ಆರ್ಡ್ರ್ ಕೊಡುವಾಗ ಅವರನ್ನು ಕೂಡ ಒಂದು ಕನ್ಸಿಡರ್ ಮಾಡಿ ಆರ್ಡ್ರ್ ಕೊಡಿ. ಧನ್ಯವಾದ.